ಮಳೆಗಾಲದಲ್ಲಿ ಕಾಫಿ ಜೊತೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ತಂದೂರಿ ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಮೊದಲಿಗೆ ಕಾರ್ನ್ ತೊಗೊಂಡು ಅದ್ರ ಸಿಪ್ಪೆನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಇದು ಮುಳುಗೋಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ ಬರೋ ತನಕ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಿರೋ ಕಾರ್ನ್ನ ನೀರು ಸೋಸ್ಕೊಂಡು ಹಾಗೆ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಂಡು ಅದಕ್ಕೆ ಬೇಕಾದಂತಹ ಮಸಾಲೆನೇ ಹಚ್ಚಬೇಕು. ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಹಂಕರ್ಡ್ ಚಿಲ್ಲಿ ಪೌಡರ್, ಸಾಲ್ಟು, ಕಸೂರಿ ಮೆಥಿ, ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪುಡಿನ ಹಾಕೊಂಡು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರೆಡಿಯಾಗಿರೋ ಮಸಾಲಾನ ಬೇಯಿಸಿರೋ ಕಾರ್ನ್ಗೆ ನೀಟಾಗಿ ಅಪ್ಲೈ ಮಾಡಿ ಒಂದು ಬ್ರಷ್ ಮೂಲಕ ಈ ರೀತಿ ಅಪ್ಲೈ ಮಾಡ್ಕೋಬಹುದು ಅಥವಾ ನೀವು ಕೈಯಲ್ಲೇ ಕೂಡ ಅಪ್ಲೈ ಮಾಡ್ಕೋಬಹುದು. ಈಗ ಕಾರ್ನ್ನ ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮ್ ಮೇಲೆ ಎರಡೂ ಬದಿಗಳಲ್ಲಿ ನೀಟಾಗಿ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ತಂದೂರಿ ಎಫೆಕ್ಟ್ ಇಲ್ಲೇ ಸಿಗೋದು. ಈ ಥರ ಬೆಂದಿರುವಂತಹ ಕಾರ್ನಿಗೆ ಒಂದು ಲೆಮನ್ ತೊಗೊಂಡು ಸ್ವಲ್ಪ ಚಾಟ್ ಮಸಾಲ ಅಪ್ಲೈ ಮಾಡಿಕೊಂಡು ಅದನ್ನು ಇದ್ರ ಮೇಲೆ ಹಚ್ತಾ ಇದ್ರೆ ರುಚಿ ಅಂತೂ ಸಖತ್ತಾಗಿರುತ್ತೆ. ಹಾಗೆ ಸ್ವಲ್ಪ ಬಟರ್ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.